ರಾಯ ಪಾಂಡವ ಜೀವ ಭಕ್ತನಿಕಾಯ ಲಂಪಟನು ಅಮಲಯಾದವರಾಯ ವಿಜಯಂಗೈದನಭಿಮನ್ಯುವಿನ ಪರಿಣಯಕ್ಕೆ ಅಭಿಮನ್ಯುವಿನ ಪರಿಣಯಕ್ಕೆ ಯಾದವರಾಯ ಅಮಲಯಾದವರಾಯ ಭಕ್ತನಿಕಾಯ ಲಂಪಟನು ಪಾಂಡವ ಜೀವ ವಿಜಯಂಗೈದನು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿರಾಟ ಪರ್ವ 10ನೇ ಸಂಧಿಯ ಸೂಚನಾ ಪದ್ಯ. ರಾಯ ಪಾಂಡವ ಜೀವ ಭಕ್ತನಿಕಾಯ ಲಂಪಟ ಅಮಲ ಯಾದವರಾಯ ವಿಜಯಂಗೈದನು ಅಭಿಮನ್ಯುವಿನ ಪರಿಣಯಕ್ಕೆ. ಇಲ್ಲಿ ಕವಿ ಈ 10ನೇ ಸಂಧಿಯ ಸೂಚನಾ ಪದ್ಯದಲ್ಲಿ ಪಾಂಡವರ ಏಳಿಗೆಯನ್ನು ಸೂಚಿಸ್ತಾನೆ. ವನವಾಸ ಪಾಂಡವರಿಗೆ ಪ್ರಾಪ್ತವಾದ ಮೇಲೆ ಒಮ್ಮೆ ಮಾತ್ರ ಕೃಷ್ಣ ಅವರನ್ನು ಸಂತೈಸೋಕ್ಕೆ ಬಂದಿದ್ದ. 13 ವರ್ಷಗಳಲ್ಲಿ ಕೃಷ್ಣನ ಭೇಟಿ ಆಗಿರಲೇ ಇಲ್ಲ. ಆದರೆ ಈಗ ಬರ್ತಾ ಇದ್ದಾನೆ. ಪಾಂಡವರ ಆಹ್ವಾನವನ್ನು ಮನ್ನಿಸಿ ಶ್ರೀಕೃಷ್ಣ ಪಾಂಡವರನ್ನು ನೋಡುವುದಕ್ಕೆ ವಿರಾಟರಾಯನ ರಾಜಧಾನಿಗೆ ಬರ್ತಾ ಇದ್ದಾನೆ. ಅವನು ಯಾರು ಅಂದರೆ ಕೃಷ್ಣ ಪಾಂಡವರ ಜೀವ. ಭಕ್ತನಿಕಾಯ ಲಂಪಟ. ಲಂಪಟ ಅನ್ನುವ ನೇತ್ಯಾತ್ಮಕವಾದ ಒಂದು ಪದವನ್ನು ಕವಿ ಇಲ್ಲಿ ಭಕ್ತನಿಕಾಯ ಲಂಪಟ, ಭಕ್ತರ ಸಮೂಹವನ್ನು ಅತ್ಯಂತ ಆಸಕ್ತಿಯಲ್ಲಿ ಉಳ್ಳವನು, ಭಕ್ತ ಸಮೂಹದಲ್ಲಿ ಅತ್ಯಂತ ಆಸಕ್ತಿಯುಳ್ಳವನು ಅನ್ನುವ ಅರ್ಥದಲ್ಲಿ ಕವಿ ಬಳಸ್ತಾನೆ. ಅಂತಹ ಕೃಷ್ಣ ವಿಜಯಂಗೈದನು ತನ್ನ ಸಕಲ ರಾಜ ಪರಿವಾರದೊಂದಿಗೆ ಅಂಗರಕ್ಷಕ ಪಡೆಯೊಂದಿಗೆ ವಿಜಯಂಗೈದನು ಅದ್ಧೂರಿಯಾಗಿ ಅಭಿಮನ್ಯುವಿನ ವಿವಾಹಕ್ಕೆ ಬಂದನು ಅನ್ನುವುದನ್ನು ಇಲ್ಲಿ ಸೂಚಿಸ್ತಾನೆ. ಇದು ಪಾಂಡವರ ಏಳಿಗೆಯನ್ನು ಈ ಮುಂದಿನ 10ನೇ ಸಂಧಿಯ ಎಲ್ಲ ಷಟ್ಪದಿಗಳು ಸೂಚಿಸುತ್ತೆ. ಕೇಳು ಜನಮೇ ಜಯ ಧರಿತ್ರಿ ಪಾಲ ಚರಿತಜ್ಞಾತವಾಸವ ಬೀಳು ಕೊಟ್ಟರು ಬಹಳ ಹರುಷದಲಿರುಳನು ಕಿದರು. ಮೇಲಣವರಭ್ಯುದಯವನು ಕೈ ಮೇಳವಿಸಿಕೊಡುವಂತೆ ಮೂಡಣ ಶೈಲ ಮುಖದಲ್ಲಿ ಕೆಂಪು ಸುಳಿದುದು ಭಾನುಮಂಡಲದ 10ನೇ ಸಂಧಿಯ ಮೊದಲನೇ ಷಟ್ಪದಿ. ಇಲ್ಲಿಯವರೆಗೆ ಜನಮೇಜಯನಿಗೆ ಕಥೆಯನ್ನು ಹೇಳ್ತಾ ಇದ್ದಂತಹ ವೈಶಂಪಾಯನರು ಪಾಂಡವರ ಸಂಕಟದ ಗೋಳಿನ ಪರಿಪಾಟಲ ಕಥೆಯನ್ನೇ ಹೇಳಿದರು. ಇಲ್ಲಿ ಈ 10ನೇ ಸಂಧಿಯ ಮೊದಲನೇ ಷಟ್ಪದಿಯಿಂದ ಬಹಳ ಉತ್ಸಾಹದಿಂದ ಚರಿತಜ್ಞಾತವಾಸವ ಬೀಳುಕೊಟ್ಟರು ಪಾಂಡವರು ಬಹಳ ಹರುಷದಲ್ಲಿ ಇರುಳ ನೂಕಿದರು ಅಂತ ಹೇಳಿ ಆನಂದದ ಪರಾಕಾಷ್ಠೆಯಲ್ಲಿ ಪಾಂಡವರು ಇದ್ದಾರೆ ಎನ್ನುವುದನ್ನು ಸೂಚಿಸುವಂತೆ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಅಜ್ಞಾತವಾಸ ಮುಗಿದಿದೆ, 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ ಮುಗಿದಿದೆ. ಆ ರಾತ್ರಿ ಬಹಳ ಸಂತೋಷದಿಂದ ಪಾಂಡವರು ರಾತ್ರಿಯನ್ನು ನೂಕಿದರು. ಇಲ್ಲಿಯವರೆಗೆ ಅವರಿಗೆ ಯಾಕೆ ರಾತ್ರಿ ಆಗುತ್ತೋ, ಯಾಕೆ ಹಗಲಾಗುತ್ತೋ ಅನ್ನುವ ರೀತಿಯಲ್ಲಿ 13 ವರ್ಷಗಳನ್ನು ಕಳೆದ ಪಾಂಡವರಿಗೆ ಬಹಳ ಸಂತಸದಿಂದ ಆ ರಾತ್ರಿ ಕಳೆದು ಹೋಯಿತು. ರಾತ್ರಿ ಕಳೆದಿದ್ದೇ ಗೊತ್ತಾಗಲಿಲ್ಲ. ಇದು ಮುಂದಿನ ಅಭ್ಯುದಯವನ್ನು ಸೂಚಿಸುತ್ತೆ. ರಾತ್ರಿ ಶೀಘ್ರವಾಗಿ ಕಳೆದು ಹೋಗುವುದು, ಹಗಲು ಬರುವುದು, ಹಗಲಿನ ಸೂರ್ಯೋದಯ ಮೂಡುವುದು ಬದುಕಿನ ಉನ್ನತಿಯನ್ನು, ಬದುಕಿನ ಔನ್ನತ್ಯವನ್ನು ಭವಿಷ್ಯದಲ್ಲಿ ಸೂಚಿಸುತ್ತೆ.
ಆ ರೀತಿ ಆ ರಾತ್ರಿ ಕಳೀತು. ಪೂರ್ವ ದಿಕ್ಕಿನಲ್ಲಿ ಕೆಂಪನೆಯ ಅರುಣರಾಗ ಮೂಡಿ ಭಾನುಮಂಡಲ ಕೆಂಪಾಯಿತು. ಪಾಂಡವರ ಏಳಿಗೆಯ ಮುನ್ಸೂಚನೆಗೆ ಇದು ನಾಂದಿಯಾಯಿತು. 7 ಕುದುರೆಯ ಖುರಪುಟದ ಕೆಂದುಳಿಯೋ ಕುಂತಿ ಕುಮಾರ ಕರೇಳಿಗೆಯ ತನಿರಾಗರಸ ಉಬ್ಬರಿಸಿ ಪಸರಿಸಿತೋ ಹೇಳಲೇನು ಮಹೇಂದ್ರವರ ದಿಗ್ಬಾಲಕಿಯ ಬೈತಲೆಯ ಕುಂಕುಮ ಜಾಲವೋ ಹೇಳೆನಲು ದಿನಪನ ಚೂಣಿರಂಜಿಸಿತು ಓ ವಿರಾಟ್ ಪರ್ವ 10ನೇ ಸಂಧಿಯ 2ನೇ ಷಟ್ಪದಿ. 7 ಕುದುರೆಯ ಕರಪುಟದ ಕೆಂದುಳಿಯೋ ಕುಂತಿ ಕುಮಾರ ಕರೇಳಿಗೆಯ ತನಿರಾಗ ಉಬ್ಬರಿಸಿ ಪಸರಿಸಿತು ಅಂತ ಪ್ರಾರಂಭ ಆಗುತ್ತೆ. ಇಲ್ಲಿ ಆ ಉತ್ಸಾಹದ ಮುನ್ಸೂಚನೆ ಇದೆ. ವಿಷ್ಣು ಪುರಾಣದಲ್ಲಿ ಸೂರ್ಯ 7 ಕುದುರೆಗಳನ್ನು ಏರಿ ಬರ್ತಾನೆ. ಆ 7 ಕುದುರೆಗಳ ಕಾಲಿನ ಧೂಳಿ ಇದೆಯಲ್ಲ, ಕೆಂಧೂಳಿ, ಅದು ಆಕಾಶಕ್ಕೆ ಚಿಮ್ಮಿ ಅರುಣರಾಗದಂತೆ ಕೆಂಪನೆಯ ಬಣ್ಣವನ್ನು ಪೂರ್ವ ದಿಗಂತದಲ್ಲಿ ಮಾಡುತ್ತೆ ಅನ್ನುವುದು ವಿಷ್ಣು ಪುರಾಣದ ವಿಚಾರ. ಇದು ಹೇಗಿದೆ ಅಂದರೆ ಕುಂತಿ ಕುಮಾರರ ಏಳಿಗೆಯ ತನಿರಾಗ ಉಬ್ಬರಿಸಿ ಪಸರಿಸಿತು. ಭವಿಷ್ಯದಲ್ಲಿ ಕುಂತಿ ಕುಮಾರಕರಾದ ಪಾಂಡವರ ಏಳಿಗೆಯ ಆ ಒಂದು ವೈಭವ ಅರುಣರಾಗದಂತೆ ಪೂರ್ವ ದಿಗಂತದಲ್ಲಿ ಗೋಚರವಾಯಿತು ಅನ್ನುವ ರೀತಿಯಲ್ಲಿ ಇದೆ ಅನ್ನುವುದನ್ನು ಕವಿ ಅಲಂಕಾರಿಕವಾಗಿ ಸೂಚಿಸ್ತಾನೆ. ಏನು ಹೇಳುವುದು? ಮಹೇಂದ್ರ ವರದಿಕ್ಪಾಲಕೆಯ ಬೈತಲೆಯ ಕುಂಕುಮ ಜಾಲವೋ. ಪೂರ್ವ ದಿಗಂತದ ಮಹೇಂದ್ರ ದಿಕ್ಕು ಅಂದರೆ ಪೂರ್ವ ದಿಗಂತದಲ್ಲಿ ದಿಗ್ಬಾಲಕಿ, ದಿಗ್ ಅಧಿದೇವತೆ, ಅವಳ ಬೈತಲೆಯ ಕುಂಕುಮದ ಜಾಲವೋ. ಹಾಗೆ ಆ ಪಾಂಡವರ ವೈಭವ ಮುಂದಿನ ದಿನಗಳಲ್ಲಿ ವಿಜೃಂಭಿಸುತ್ತೆ ಅನ್ನುವುದನ್ನು ಬಹಳ ಅಲಂಕಾರಿಕವಾಗಿ ಕವಿ ಹೇಳ್ತಾನೆ. ದಿನಪನ ಚೂಣಿ ರಂಜಿಸಿತು. ಆ ಸೂರ್ಯನ ಕಿರಣ, ಸೂರ್ಯನ ವೈಭವ ಆನಂದವನ್ನು, ಇಡೀ ಪ್ರಕೃತಿಗೆ ಆನಂದವನ್ನು, ಪಾಂಡವರ ಏಳಿಗೆಯ ಆನಂದವನ್ನು ಮುನ್ಸೂಚನೆಯಲ್ಲಿ ತಿಳಿಸ್ತು ಅನ್ನುವ ರೀತಿಯಲ್ಲಿ ಸೂರ್ಯೋದಯವಾಗಿದೆ ಅನ್ನುವುದನ್ನು ಕವಿ ಹೇಳ್ತಾನೆ.